ಜೆಡಿಎಸ್ನ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬ ಸದಸ್ಯರ ರಿಯಾಕ್ಷನ್ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಅದಕ್ಕೂ ಕೂಡ ಈಗ ತೆರೆ ಬಿದ್ದಿದೆ. ಪಬ್ಲಿಕ್ ಟಿವಿಗೆ ರೇವಣ್ಣ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ಸೂರಜ್ ಹೋಗಿ ಯಾಕೆ ದೂರನ್ನ ಕೊಡ್ತಾ ಇದ್ರು, ನಾವು ತಪ್ಪು ಮಾಡಿದ್ರೆ ಓಡಿ ಹೋಗ್ತಾ ಇದ್ವಿ ಅಂತ ಹೇಳಿ ರೇವಣ್ಣ ಹೇಳಿದ್ದಾರೆ. ಈಗ ಏನೂ ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ, ನಾನು ಎಲ್ಲವನ್ನೂ ಕೂಡ ದೇವರಿಗೆ ಬಿಡ್ತೀನಿ ಅಂತ ಹೇಳಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ರೇವಣ್ಣ ಅವರ ಹಿರಿಯ ಮಗ ಡಾಕ್ಟರ್ ಸೂರಜ್ ರೇವಣ್ಣ ಜೆಡಿಎಸ್ನ ಎಂಎಲ್ಸಿ ಕೂಡ ಹೌದು. ಅವರ ಮೇಲೆ ಈಗ ಲೈಂಗಿಕ ದೌರ್ಜನ್ಯದ ಆರೋಪ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆ ರೇವಣ್ಣ ಅವರ ಫಸ್ಟ್ ರಿಯಾಕ್ಷನ್. ರೇವಣ್ಣ ಇದ್ದಾರೆ, ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನೇ ಕೇಳೋಣ. ಇದೆಲ್ಲ ರಾಜಕೀಯದ ಷಡ್ಯಂತ್ರ ಇದೆ, ಅದಕ್ಕೆಲ್ಲ ಹೆದರಿಕೊಂಡು ನೋಡೋಗ್ತೀವಿ ಅಂತ ಏನಾದರೂ ಅದು ಎದುರಿಸೋ ಶಕ್ತಿ ಇದೆ. ದೇವರಿದ್ದಾರೆ, ದೇವರಿಗೆ ನಾವು ರಾಜ್ಯ ಜನತೆ ದೇವ್ರಿಗೆ ಬಿಡ್ತೀವಿ. ಓಕೆ, ಸೂರಜ್ ರೇವಣ್ಣನ ತಪ್ಪು ಮಾಡಿದ್ರೆ ಓಡೋಗಿರೋದು. ವಾಲಂಟಿಯರ್ ಆಗಿ ಹೋಗಿ ಈ ಥರ ಏನು ನಡೆದಿದೆ ಕಳೆದ ದಿವಸದಿಂದ ನಮ್ಮ ಕುಟುಂಬದ ಮೇಲೆ ಸತತವಾಗಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಇದೆಲ್ಲ ಎದುರಿಸೋಕ್ಕೆ ಇದು ಕಾನೂನಿಗೆ ನಾವು ಯಾರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್. ಇದು ಅದನ್ನೆಲ್ಲ ನಾನು ಈಗ ಹೇಳಲ್ಲ, ಟೈಮ್ ಬರುತ್ತೆ, ಗೊತ್ತಿಲ್ವಾ ಈಗ ಯಾವ ರೀತಿ ನಡೀತಾ ಇದೆ ಏನು ಅಂತದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಷ್ಟೇ. ಸರ್, ಮೊದಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಸೂರಜ್ ರೇವಣ್ಣ ಅವರೇ. ಅದು ಏನು ಮಾಡಿದ್ರು, ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾರು ಮಾಡಿದ್ರ ಮೆಡಿಕಲ್ ಆಗ್ತಿದೆ ಸರ್. ಈಗ ಏನು ಗೊತ್ತಿಲ್ಲಪ್ಪ ಅದೆಲ್ಲ ನನಗೆ. ಅದು ಎಲ್ಲಿ ಮೆಡಿಕಲ್ ಆಗ್ತಾ ಇದೆ? ಇಲ್ಲಿ ಬೋರಿಂಗ್ ಆಸ್ಪತ್ರೆ. ಅದ್ಯಾಕೆ ಅಲ್ಲೇ ಮಾಡಿಸ್ಬೋದಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಅಂದರೆ ಸಂತ್ರಸ್ತ ನನಗೆ ಅಲ್ಲಿ ಬೇಡ, ನನಗೆ ಬೆಂಗಳೂರಲ್ಲಿ ಮಾಡಿಸಿ ಅಂತ ಕೇಳ್ಕೊಂಡ ಅಂತ. ಈಗೇನು ಹೇಳಲ್ಲ, ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ, ಕಾಲ ನಿರ್ಧರಿಸುತ್ತೆ. ಇವಕ್ಕೆಲ್ಲ ಹೆದರಿಕೆ ಮಾತಾಡಿದ್ರೆ ಸರ್ ಏನಾದರೂ ಸೂರಜ್ ಅವ್ರ ಹತ್ರ ನೀವೇನಾದರೂ ಮಾತಾಡಿಲ್ಲ. ಏನಿದು, ಏನು ಘಟನೆ ಇದು? ಹೋದ್ರು ತಪ್ಪ, ನಂದೇನು ತಪ್ಪಿಲ್ಲ ಇದ್ರೆ ಹೆದರಿಕೆ ನೋಡೋಗೋರು, ಏನಾದ್ರು ಇದ್ರೆ ಹೋದ್ರು. ಯಾವ ರೀತಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅದ್ರ ಬಗ್ಗೆ ನಾನು ಇವತ್ತೇನು ಅಂದರೆ ನಿಮ್ಮ ಕುಟುಂಬನೇ ಟಾರ್ಗೆಟ್ ಮಾಡಿದಾರ ಅನ್ನೋದು ಸರ್? ಅದು ನನಗೆ ಗೊತ್ತಿಲ್ಲ, ರಾಜ್ಯ ಜನತೆ ದೇವರೇ ಬಿಡ್ತೀನಿ ಅದು. ಓಕೆ, ಇದು HD ರೇವಣ್ಣ ಅವರು ಹೇಳ್ತಾ ಇರುವಂತಹ ಮಾತುಗಳು. ಅಂದರೆ ಇದು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಆಗಿದೆ, ನಾವೇನಾದರೂ ತಪ್ಪು ಮಾಡಿದರೆ ಸೂರಜ್ ರೇವಣ್ಣ ಹೆದರ್ಕೊಂಡು ಓಡೋಗ್ತಾ ಇದ್ರು, ಅವರೇ ಕಂಪ್ಲೇಂಟ್ ಕೊಟ್ಟು ಅವರೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅಂದರೆ ಇಲ್ಲಿ ನಮ್ಮದು ತಪ್ಪಿಲ್ಲ, ನಮ್ಮ ವಿರುದ್ಧ ಆಗಿರುವಂಥ ಷಡ್ಯಂತ್ರ ಅನ್ನುವಂಥ ಹೇಳಿಕೆಯನ್ನು HD ರೇವಣ್ಣ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು. ನಮ್ಮ ಜೊತೆಗೆ HD ರೇವಣ್ಣ ಇದ್ದಾರೆ, ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನೇ ಕೇಳೋಣ. ಇದೆಲ್ಲ ರಾಜಕೀಯದ ಷಡ್ಯಂತ್ರ ಇದೆ, ಅದಕ್ಕೆಲ್ಲ ಹೆದರಿಕೊಂಡು ನೋಡೋಗ್ತೀವಿ ಅಂತ ಏನಾದರೂ ಅದು ಎದುರಿಸೋ ಶಕ್ತಿ ಇದೆ. ದೇವರಿದ್ದಾರೆ, ದೇವರಿಗೆ ನಾವು ರಾಜ್ಯ ಜನತೆ ದೇವ್ರಿಗೆ ಬಿಡ್ತೀವಿ. ಓಕೆ, ಸೂರಜ್ ರೇವಣ್ಣನ ತಪ್ಪು ಮಾಡಿದ್ರೆ ಓಡೋಗಿರೋದು. ವಾಲಂಟಿಯರ್ ಆಗಿ ಹೋಗಿ ಈ ಥರ ಏನು ನಡೆದಿದೆ ಕಳೆದ ದಿವಸದಿಂದ ನಮ್ಮ ಕುಟುಂಬದ ಮೇಲೆ ಸತತವಾಗಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಇದೆಲ್ಲ ಎದುರಿಸೋಕ್ಕೆ ಇದು ಕಾನೂನಿಗೆ ನಾವು ಯಾರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್. ಇದು ಅದನ್ನೆಲ್ಲ ನಾನು ಈಗ ಹೇಳಲ್ಲ, ಟೈಮ್ ಬರುತ್ತೆ, ಗೊತ್ತಿಲ್ವಾ ಈಗ ಯಾವ ರೀತಿ ನಡೀತಾ ಇದೆ ಏನು ಅಂತದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಷ್ಟೇ. ಸರ್, ಮೊದಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಸೂರಜ್ ರೇವಣ್ಣ ಅವರೇ. ಅದು ಏನು ಮಾಡಿದ್ರು, ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾರು ಮಾಡಿದ್ರ? ಮೆಡಿಕಲ್ ಆಗ್ತಿದೆ ಸರ್. ಈಗ ಏನು ಗೊತ್ತಿಲ್ಲಪ್ಪ ಅದೆಲ್ಲ ನನಗೆ. ಅದು ಎಲ್ಲಿ ಮೆಡಿಕಲ್ ಆಗ್ತಾ ಇದೆ? ಇಲ್ಲಿ ಬೋರಿಂಗ್ ಆಸ್ಪತ್ರೆ. ಅದ್ಯಾಕೆ ಅಲ್ಲೇ ಮಾಡಿಸ್ಬೋದಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಅಂದರೆ ಸಂತ್ರಸ್ತ ನನಗೆ ಅಲ್ಲಿ ಬೇಡ, ನನಗೆ ಬೆಂಗಳೂರಲ್ಲಿ ಮಾಡಿಸಿ ಅಂತ ಕೇಳ್ಕೊಂಡ ಅಂತ. ಈಗೇನು ಹೇಳಲ್ಲ, ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ, ಕಾಲ ನಿರ್ಧರಿಸುತ್ತೆ. ಇವಕ್ಕೆಲ್ಲ ಹೆದರಿಕೆ ಮಾತಾಡಿದ್ರೆ ಸರ್ ಏನಾದರೂ ಸೂರಜ್ ಅವ್ರ ಹತ್ರ ನೀವೇನಾದರೂ ಮಾತಾಡಿಲ್ಲ. ಏನಿದು, ಏನು ಘಟನೆ ಇದು? ಹೋದ್ರು ತಪ್ಪ, ನಂದೇನು ತಪ್ಪಿಲ್ಲ ಇದ್ರೆ ಹೆದರಿಕೆ ನೋಡೋಗೋರು, ಏನಾದ್ರು ಇದ್ರೆ ಹೋದ್ರು. ಯಾವ ರೀತಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅದ್ರ ಬಗ್ಗೆ ನಾನು ಇವತ್ತೇನು ಅಂದರೆ ನಿಮ್ಮ ಕುಟುಂಬನೇ ಟಾರ್ಗೆಟ್ ಮಾಡಿದಾರ ಅನ್ನೋದು ಸರ್? ಅದು ನನಗೆ ಗೊತ್ತಿಲ್ಲ, ರಾಜ್ಯ ಜನತೆ ದೇವರೇ ಬಿಡ್ತೀನಿ ಅದು. ಓಕೆ, ಇದು HD ರೇವಣ್ಣ ಅವರು ಹೇಳ್ತಾ ಇರುವಂತಹ ಮಾತುಗಳು. ಅಂದರೆ ಇದು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಆಗಿದೆ, ನಾವೇನಾದರೂ ತಪ್ಪು ಮಾಡಿದರೆ ಸೂರಜ್ ರೇವಣ್ಣ ಹೆದರ್ಕೊಂಡು ಓಡೋಗ್ತಾ ಇದ್ರು, ಅವರೇ ಕಂಪ್ಲೇಂಟ್ ಕೊಟ್ಟು ಅವರೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅಂದರೆ ಇಲ್ಲಿ ನಮ್ಮದು ತಪ್ಪಿಲ್ಲ, ನಮ್ಮ ವಿರುದ್ಧ ಆಗಿರುವಂಥ ಷಡ್ಯಂತ್ರ ಅನ್ನುವಂಥ ಹೇಳಿಕೆಯನ್ನು HD ರೇವಣ್ಣ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು. ಪ್ರಜ್ವಲ್ ರೇವಣ್ಣ ಅವರ ಆರೋಪ ಕೇಳಿ ಬಂದಾಗಲೂ ಕೂಡ ಇದೇ ರೀತಿಯ ಉತ್ತರ.
ತಮ್ಮ ಮೇಲೆ ಆರೋಪಗಳು ಬಂದಾಗಲೂ ಕೂಡ ಇದೇ ರೀತಿಯ ಆರೋಪ, ಈಗ ಸೂರಜ್ ವಿಚಾರದಲ್ಲೂ ಕೂಡ ಇದೇ ರೀತಿಯ ಆರೋಪ ಬರ್ತಾ ಇರುವಂತಹದ್ದು. ಆಗ್ಲೂ ಕೂಡ ರೇವಣ್ಣ ಅದೇ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಇದಕ್ಕಿಂತ ಬೇರೆ ಹೇಳಿಕೆಯನ್ನ ಏನ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ರೇವಣ್ಣ ಅವರಿಂದ ಅಂತ? ಖಂಡಿತವಾಗ್ಲೂ ಪ್ರೇಮ್ ಕುಮಾರ್, ಅಂದ್ರೆ ಇದೇ ರೀತಿಯಂತ ಹೇಳಿಕೆಯನ್ನ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ನಮಗೆ ಇತ್ತು. ಯಾಕಂದ್ರೆ ಪ್ರಜ್ವಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇದೇ ರೀತಿಯಂತ ಹೇಳಿಕೆಯನ್ನ ರೇವಣ್ಣ ಅವರು ಕೊಟ್ಟಿದ್ರು. ಜೊತೆಗೆ ಅವರ ಮೇಲಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಇದೇ ರೀತಿಯಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗಲೂ ಕೂಡ ತಮ್ಮ ಹಿರಿಯ ಮಗ ಸೂರಜ್ ರೇವಣ್ಣ ವಿರುದ್ಧವಾಗಿ ಕೇಳಿ ಬಂದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಅದೇ ರೀತಿಯಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಕುಟುಂಬದ ವಿರುದ್ಧ ರಾಜಕೀಯವಾಗಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾ ಇರುವಂಥದ್ದು. ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ಈಗ ನಾನು ಸದ್ಯಕ್ಕೆ ಮಾತನಾಡೋದಿಲ್ಲ, ಮುಂದಕ್ಕೆ ನಾನೇ ಮಾತನಾಡ್ತೀನಿ, ಟೈಮ್ ಬಂದಾಗ ನಾನು ಹೇಳ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇರುವಂಥದ್ದು. ಜೊತೆಗೆ CIDಗೆ ಈಗ ವಹಿಸಿರುವಂಥ ವಿಚಾರಕ್ಕೆ ಕೂಡ ಯಾರಿಗಾದರೂ ವಹಿಸಲಿ, ಯಾರಾದರೂ ತನಿಖೆ ಮಾಡಲಿ, ಆದರೆ ನ್ಯಾಯಾಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ನಂಬಿಕೆ ಇದೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಸದ್ಯ ಈಗ ಪಬ್ಲಿಕ್ ಟಿವಿಗೆ ರೇವಣ್ಣ ಅವರು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಹೆದರೋದಿಲ್ಲ, ಹೆದರಿದ್ರೆ ನಾವು ಓಡೋಗ್ತಾ ಇದ್ವಿ. ಸೂರಜ್ ರೇವಣ್ಣನೇ ಹೋಗಿ ನೇರವಾಗಿ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಆದರೂ ಕೂಡ ಯಾರು ಕ್ರಮ ತೆಗೆದುಕೊಂಡಿಲ್ಲ. ಆದರೆ ಸಂತ್ರಸ್ತ ಅಂತ ಹೇಳ್ಕೊಂಡಿದ್ದಾನೆ, ಆತ ಕಂಪ್ಲೇಂಟ್ ಕೊಟ್ಟಂತ ನಂತರ ಸೂರಜ್ ರೇವಣ್ಣನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಎಷ್ಟು ಸರಿ ಅನ್ನುವಂಥ ರೀತಿಯಾಗಿ ಪ್ರಶ್ನೆಯನ್ನು ಅವರು ಮಾಡಿದ್ರು. ಜೊತೆಗೆ ನಮ್ಮ ವಿರುದ್ಧ, ಕುಟುಂಬದ ವಿರುದ್ಧವಾಗಿ ರಾಜಕೀಯ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಯಾರು ಅನ್ನುವಂಥ ವಿಚಾರವನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಟೈಮ್ ಬಂದಾಗ ಹೇಳ್ತೀನಿ ಅನ್ನುವಂಥ ಹೇಳಿಕೆಯನ್ನಷ್ಟೇ ಅವರು ನೀಡಿರುವಂಥದ್ದು. ಇವತ್ತು ಕೂಡ ಅಂದ್ರೆ ಈ ಪ್ರಕರಣ ಆದಂತ ನಂತರ ಕೂಡ ಈಗ ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ ರೇವಣ್ಣ ಅವರು. ಈಗ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಈಗ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಅವರು ಹೋಗಿರುವಂಥದ್ದು. ಒಟ್ಟಾರೆ CIDಗಾದ್ರೂ ಕೊಡಲಿ, ಯಾರಾದರೂ ತನಿಖೆ ಮಾಡಲಿ, ಆದರೆ ನ್ಯಾಯಾಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ಬೇರೆಯವ್ರ ಮೇಲೆ, ಅಂದ್ರೆ ಯಾರೋ ನಮ್ಮ ವಿರುದ್ಧ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ, ಅದು ಕೂಡ ರಾಜಕೀಯವಾಗಿ ನಮ್ಮ ಕುಟುಂಬವನ್ನ ಮುಗಿಸ್ಬೇಕು, ನಿರ್ನಾಮ ಮಾಡಬೇಕು, ಪಣ ತೊಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಅವರು ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.